ವಾಯುಪುತ್ರರ ಸಂಗಮ, ಹನುಮಂತ ಮತ್ತು ಭೀಮನ ಭೇಟಿ ಹಾಗೂ ರಥದ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ರಾಮಾಯಣದ ಮಹಾವೀರ ಹನುಮಂತ ಮತ್ತು ಮಹಾಭಾರತದ ಬಲಶಾಲಿ ಭೀಮಸೇನ ಇಬ್ಬರು ಅಣ್ಣ ತಮ್ಮಂದಿರು ಎಂಬ ವಿಷಯ ನಿಮಗೆ ಗೊತ್ತೇ? ಅಷ್ಟೇ ಅಲ್ಲ, ಕುರುಕ್ಷೇತ್ರ ಯುದ್ಧ ಮುಗಿದ ತಕ್ಷಣ ಅರ್ಜುನನ ರಥ ಸುಟ್ಟು ಬೂದಿಯಾಗಲು ಈ ಹನುಮಂತನೇ ಕಾರಣ. ಈ ಎರಡು ರೋಚಕ ಕಥೆಗಳನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ ವೀಕ್ಷಕರೇ. ಹನುಮಂತ ಮತ್ತು ಭೀಮ ಅಣ್ಣ ತಮ್ಮಂದಿರು ಹೇಗೆ? ಮೊದಲಿಗೆ ಇವರಿಬ್ಬರ ಸಂಬಂಧದ ಬಗ್ಗೆ ತಿಳಿಯೋಣ. ಹನುಮಂತನು ವಾಯುದೇವನ ಅನುಗ್ರಹದಿಂದ ಹುಟ್ಟಿದವನು. ಮಹಾಭಾರತದಲ್ಲಿ ಕುಂತಿದೇವಿಗೆ ವಾಯುದೇವನ ವರದಿಂದಲೇ ಹುಟ್ಟಿದವನೇ ಭೀಮಸೇನ. ತಂದೆ ಒಬ್ಬನೇ ಆದ ಕಾರಣ ಹನುಮಂತ ಅಣ್ಣ ಮತ್ತು ಭೀಮ ತಮ್ಮನಾಗುತ್ತಾರೆ. ವನವಾಸದ ಸಮಯದಲ್ಲಿ ದ್ರೌಪದಿಗಾಗಿ ಹೂವು ತರಲು ಹೋದಾಗ ಹನುಮಂತನು ಮುದಿವಾನರನ ವೇಷದಲ್ಲಿ ಬಂದು ಭೀಮನ ಅಹಂಕಾರವನ್ನು ಅಳಿಸಿ ಅವನಿಗೆ ದರ್ಶನ ನೀಡುತ್ತಾನೆ. ಭೀಮನಿಗೆ ದರ್ಶನ ನೀಡಿದಾಗ ಹನುಮಂತನು ಒಂದು ಮಾತು ಕೊಡ್ತಾನೆ: ತಮ್ಮ, ಯುದ್ಧದ ಸಮಯದಲ್ಲಿ ನಾನು ನಿಮ್ಮ ಮತ್ತು ಪಾಂಡವರ ಜೊತೆಗಿರುತ್ತೇನೆ. ಅದರಂತೆ ಹನುಮಂತನು ಅರ್ಜುನನ ರಥದ ಧ್ವಜದಲ್ಲಿ ಕಪಿಧ್ವಜನಾಗಿ ಕುಳಿತುಕೊಳ್ಳುತ್ತಾನೆ. ಭೀಷ್ಮ, ದ್ರೋಣ, ಕರ್ಣರಂತಹ ಶಕ್ತಿಶಾಲಿಗಳು ಬಿಟ್ಟ ಅಸ್ತ್ರಗಳು ರಥವನ್ನು ಏನು ಮಾಡದಂತೆ ಹನುಮಂತ ತನ್ನ ಭಾರದಿಂದ ರಥವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಾನೆ. ರಥ ಸುಟ್ಟು ಬೂದಿಯಾದ ರಹಸ್ಯ. ಯುದ್ಧ ಮುಗಿದ ಮೇಲೆ ಒಂದು ಪವಾಡ ನಡೆಯುತ್ತದೆ. ಕೃಷ್ಣನು ಅರ್ಜುನನಿಗೆ ಮೊದಲು ಕೆಳಗಿಳಿಯಲು ಹೇಳುತ್ತಾನೆ. ನಂತರ ಕೃಷ್ಣ ಇಳಿಯುತ್ತಾನೆ. ಕೊನೆಯಲ್ಲಿ ಹನುಮಂತ ಧ್ವಜದಿಂದ ಹಾರಿ ಅದೃಶ್ಯನಾದ ತಕ್ಷಣ ಆ ಬಲಿಷ್ಠ ರಥವು ಹೊತ್ತಿ ಉರಿದು ಬೂದಿಯಾಗುತ್ತದೆ. ಏಕೆಂದರೆ ಆ ರಥ ಮೊದಲೇ ಸುಟ್ಟು ಹೋಗಿತ್ತು. ಕೇವಲ ಹನುಮಂತ ಮತ್ತು ಕೃಷ್ಣನ ಶಕ್ತಿ ಆ ರಥವನ್ನು ಸುಮ್ಮನೆ ನಿಲ್ಲಿಸಿತ್ತು. ಹನುಮಂತ ಹೊರಹೋದ ತಕ್ಷಣ ರಥ ತನ್ನ ಅಸಲಿ ರೂಪಕ್ಕೆ ಬರುತ್ತದೆ. ನೋಡಿದ್ದೀರಾ ಸ್ನೇಹಿತರೆ, ಭಗವಂತನ ಶಕ್ತಿ ನಮ್ಮ ಜೊತೆಗಿದ್ದರೆ ಎಂತಹ ಸಂಕಷ್ಟವನ್ನು ನಾವು ಗೆಲ್ಲಬಹುದು. ಅಣ್ಣನಾಗಿ ಹನುಮಂತ ಮಾಡಿದ ಈ ಸಹಾಯ ಇಡೀ ಜಗತ್ತಿಗೆ ಮಾದರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಬಜರಂಗಬಲಿ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು.